ಐ ಕ್ಯಾನ್ ಅಶ್ಯೂರ್ ಯು, 1000 ರೂಪಾಯಿ ಹಾಕಿಸ್ಕೊಂಡು 15,000 ರೂಪಾಯಿ ಅವ್ರು ಕೊಡ್ತಾರೆ ನಿಮ್ಗೆ, ಒಂದೇ ವಾರದಲ್ಲಿ ಕೊಡ್ತಾರೆ ಅವರು. ಅದನ್ನ ಕೊಟ್ಬಿಟ್ಟು ನಿಮಗೆ ಈಗ 15,000 ಪ್ಲಸ್ 1,000 16,000 ಇದೆಯಲ್ಲ, 16,000 ಇನ್ನೊಂದ್ ಸರ್ತಿ ಹಾಕಿ ನಿಮಗೆ ನಾವು 40,000 ಕೊಡ್ತೀವಿ ಅಂತ ನಿಮಗೆ ಹೇಳ್ತಾರೆ ಅವರು. ನಿಮಗೆ ಇವಾಗ 15,000 ಬಂದಿದೆ ಅಲ್ಲ, ಎಲ್ಲರಿಗೂ ಇವಾಗ ಸ್ವಲ್ಪ ಎಕ್ಸೈಟ್ ಆಗಿದ್ದೀರಲ್ಲ, ಇಲ್ಲ ಬಂದೈತೆ ನೋಡಿ ಇಲ್ಲಿ ಕೊಟ್ಟವನು ಅವನು, ಪಾಪ ಅವನು ಕರೆಕ್ಟ್ ಆಗಿ ಹೇಳೋನು, SP ಸಾಹೇಬ್ರು ಸುಮ್ಮನೆ ಏನೇನೋ ಹೇಳ್ತಾ ಇದ್ದಾರೆ ಅಂತ ನೀವು ಆ 16,000 ರೂಪಾಯಿನೂ ವಾಪಸ್ ಹಾಕ್ತೀರ. ಅವನು 16,000 ರೂಪಾಯಿ ಹಾಕ್ಬಿಟ್ಟು ನಿಮಗೆ ನೆಕ್ಸ್ಟ್ 40,000 ಕೊಡ್ತಾನೆ ಅವನು, ಗ್ಯಾರಂಟಿ 40,000 ಒಂದ್ ತಿಂಗಳಾದ್ಮೇಲೆ ಕೊಡ್ತಾನೆ ಅವನು. ಒಂದ್ ವಾರಕ್ಕೆ ನಿಮ್ಗೆ 15,000 ಕೊಟ್ಟ, ಒಂದ್ ತಿಂಗಳಾದ್ಮೇಲೆ ನಿಮ್ಗೆ ಅವನು 40,000 ಕೊಡ್ತಾನೆ. ಈ 40,000ನ ನೀವು ಮತ್ತೆ ಇನ್ವೆಸ್ಟ್ ಮಾಡಿ ಅಂತ ಹೇಳ್ತಾನೆ. ಆ 40,000ನ ನೀವು ಹಾಕಿದಾಗ 3 ತಿಂಗಳಲ್ಲಿ ನಿಮಗೆ ನಾನು 4 ಲಕ್ಷ ಕೊಡ್ತೀನಿ ಅಂತ ಹೇಳ್ತಾನೆ. ಹೆಂಗೆ ಇದು? ನಿಮ್ಮ 1,000ದಿಂದ ನೀವು ಎಲ್ಲಿಗೆ ಹೋದ್ರಿ? 4 ಲಕ್ಷ. ಯಾವ ಅಂಬಾನಿ ಬೇಕು, ಯಾವ ಅದಾನಿ ಬೇಕು? ನೀವೇ ಅಂಬಾನಿ, ನೀವೇ ಅದಾನಿ. ಸೊ ಅವನ್ ನೆಕ್ಸ್ಟ್ ಏನ್ ಮಾಡ್ತಾನೆ, 40,000ನ ಇನ್ವೆಸ್ಟ್ ಮಾಡಿಕೊಂಡು ಅವನು ನಿಮ್ಮ ಕಾಂಟ್ಯಾಕ್ಟ್ ನ ಬ್ಲಾಕ್ ಮಾಡಿಬಿಟ್ಟು ಆ ಆಪ್ ನ ಡಿಸೇಬಲ್ ಮಾಡಿಬಿಟ್ಟು ಹೋಗ್ಬಿಡ್ತಾನೆ.